ಸಂಜೆ ಸಮಯ ಒಂದು ಬೈಕ್ ಆ ಮುಖ್ಯ ರಸ್ತೆಯಲ್ಲಿ ಹೋಗ್ತಿತ್ತು. ಅದರ ಹಿಂದೆಯೇ ಬರ್ತಿತ್ತು ಒಂದು ಟಾಟಾ ಸುಮೋ. ಒಂದೇ ಒಂದು ಡಿಕ್ಕಿ. ರಸ್ತೆ ಮೇಲೆ ಬಿದ್ದ ಬೈಕಿನಲ್ಲಿದ್ದ ಆ ವ್ಯಕ್ತಿ. ಇದು ಕೇವಲ ರಸ್ತೆ ಅಪಘಾತವ ಅಥವಾ ಮೊದಲೇ ಕೊಲ್ಲುವ ಬೆದರಿಕೆ ಹಾಕಿ ಹಿಂಬಾಲಿಸಿಕೊಂಡು ಬಂದು ನೇರವಾಗಿ ಬೈಕಿಗೆ ಹೊಡೆದ ಡಿಕ್ಕಿಯ? ಇದು ಅಪಘಾತವಲ್ಲ, ಕೊಲೆ ಯತ್ನ. ಕ್ರೈಮ್ ನಂಬರ್ 52/2026 ದಾಖಲಾಗಿತ್ತು ಒಂದು FIR. ಇದೇ ಕೇಸಿನ ಸಂಬಂಧ ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ್ರು ಧರ್ಮಸ್ಥಳ ಪೊಲೀಸರು. ಆತನ ಹೆಸರು ಶರತ್. ಇನ್ನು ಡಿಕ್ಕಿಗೆ ಗುರಿಯಾಗಿ ರಸ್ತೆ ಮೇಲೆ ಬಿದ್ದು ಆಸ್ಪತ್ರೆ ಸೇರಿದವನ ಹೆಸರು ಬಾಲಕೃಷ್ಣ. ಇಷ್ಟಕ್ಕೂ ಈ ಬಾಲಕೃಷ್ಣ ಯಾರು? ಆತ ಕೆಲಸ ಮಾಡುತ್ತಿದ್ದಾದ್ರು ಎಲ್ಲಿ? ಈ ಹಿಂದೆ ಆತನಿಗೆ ಶರತ್ ಕೊಲೆ ಬೆದರಿಕೆ ಹಾಕಿದ್ದು ಯಾಕೆ? ಇದೀಗ ಶರತ್ ಬಂಧನದ ಬೆನ್ನಲ್ಲೇ 2012ರ ಸೌಜನ್ಯ ಪ್ರಕರಣವನ್ನ ನೆನಪಿಸಿಕೊಳ್ತಿರುವುದು ಯಾಕೆ? ಒಂದು ಕೊಲೆ ಯತ್ನ ಮತ್ತು ಅದರ ಹಿಂದೆ ಇರೋ ಅಸಲಿಯತ್ತೇನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜುಲೈ 30, 2026 ಸಂಜೆಯ ಸಮಯ. ಬೆಳ್ತಂಗಡಿ ತಾಲೂಕಿನ ಕಲ್ಮಂಜ ನಿವಾಸಿ 43 ವರ್ಷದ ಬಾಲಕೃಷ್ಣ ತಮ್ಮ ಕೆಲಸ ಮುಗಿಸ್ಕೊಂಡು ದ್ವಿಚಕ್ರ ವಾಹನದಲ್ಲಿ ಮನೆ ಕಡೆ ಹೊರಟಿದ್ರು. ಅಂದಾಗೆ ಆತ ಧರ್ಮಸ್ಥಳದ ಶಾಂತಿ ವನದೊಂದಿಗೆ ಸಂಬಂಧ ಹೊಂದಿರೋ ಉದ್ಯೋಗಿ. ಅವತ್ತು ಎಲ್ಲವೂ ಸಾಮಾನ್ಯವಾಗಿಯೇ ಇತ್ತು. ಆದರೆ ಮನೆಗೆ ಹೋಗುವ ಮಾರ್ಗದಲ್ಲಿ ಅವರನ್ನ ಹಿಂಬಾಲಿಸಿತ್ತು ಒಂದು ಟಾಟಾ ಸುಮೋ. ಆ ವಾಹನದಲ್ಲಿದ್ದದ್ದು ಧರ್ಮಸ್ಥಳ ನಿವಾಸಿ ಶರತ್, 33 ವರ್ಷದ ಶರತ್. ಧರ್ಮಸ್ಥಳದ ಕುರುಮಾನಿ ಕ್ರಾಸ್ ಬಳಿ ಹಿಂದಿನಿಂದ ಬಂದ ಟಾಟಾ ಸುಮೋ ಬಾಲಕೃಷ್ಣ ಬೈಕಿಗೆ ಡಿಕ್ಕಿ ಹೊಡೆದಿತ್ತು. ಡಿಕ್ಕಿಯ ರಭಸಕ್ಕೆ ಬಾಲಕೃಷ್ಣ ರಸ್ತೆಗೆ ಬಿದ್ದಿದ್ರು. ತಲೆ, ಕಾಲು ಸೇರಿದಂತೆ ದೇಹದ ವಿವಿಧ ಭಾಗಗಳಿಗೆ ಗಾಯಗಳಾಗಿದ್ದು. ತಕ್ಷಣ ಸ್ಥಳೀಯರು ಇದ್ಯಾವುದೋ ಹಿಟ್ ಅಂಡ್ ರನ್ ಕೇಸ್ ಅಂತೇಳಿ ಬಾಲಕೃಷ್ಣರನ್ನ ಉಜಿರೆ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು. ಇದೇ ವೇಳೆ ಆಸ್ಪತ್ರೆಗೆ ಬಂದ ಧರ್ಮಸ್ಥಳ ಪೊಲೀಸರು ಬಾಲಕೃಷ್ಣ ಹೇಳಿಕೆ ಪಡೆದು ತನಿಖೆಗೆ ಇಳಿದ್ರು. ಆಗಲೇ ಪೊಲೀಸರಿಗೆ ಶರತ್ ಅನ್ನೋ ಹೆಸರು ಹೇಳಿದ್ರು ಬಾಲಕೃಷ್ಣ. ಈ ಹಿಂದೆ ಏತನಿಗೆ ಕೊಲೆ ಬೆದರಿಕೆ ಹಾಕಿದ್ದ ಅಂತಲೂ ಮಾಹಿತಿ ನೀಡಲಾಗಿತ್ತು. ಇಲ್ಲಿಂದಲೇ ಪ್ರಕರಣ ಮತ್ತೊಂದು ಟರ್ನ್ ಪಡೆದುಕೊಂಡಿತ್ತು. ಅಸಲಿಗೆ ಇದೊಂದು ಅಟೆಂಪ್ಟ್ ಟು ಮರ್ಡರ್ ಅಂತ ಕೇಸ್ ಕೊಟ್ಟರು ಪೊಲೀಸರು. ಅದ್ಯಾಕೋ ಎದ್ದು ನಿಲ್ಲಲೇ ಇಲ್ಲ. ಅಂದಾಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 52/2026 BNS 2023 ಸೆಕ್ಷನ್ 109 ಅಂದ್ರೆ ಕೊಲೆ ಯತ್ನದ ಆರೋಪದಡಿ ಪ್ರಕರಣ ದಾಖಲಿಸಲಾಗಿದೆ. ಆದ್ರೆ ಭರ್ತಿ 24 ದಿನಗಳ ಬಳಿಕ ಪೊಲೀಸರು ಇದೀಗ ಶರತ್ನನ್ನ ಸುಬ್ರಹ್ಮಣ್ಯದಿಂದ ಎತ್ತಾಕಿಕೊಂಡು ಬಂದು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ನ್ಯಾಯಾಲಯ ಆರೋಪಿ ಶರತ್ಗೆ ನ್ಯಾಯಾಂಗ ಬಂಧನ ವಿಧಿಸಿದ್ದು ಆಗಿದೆ. ಆದ್ರೆ ಈಗ ಬರುತ್ತೆ ನೋಡಿ ಕತೆಗೆ ಅಸಲಿ ತಿರುವು. ಶರತ್ ಯಾಕೆ ಬಾಲಕೃಷ್ಣರ ಮೇಲೆ ದಾಳಿ ಮಾಡಿದ? ಇದು ಈ ಪ್ರಕರಣದ ಅತ್ಯಂತ ಪ್ರಮುಖ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ಸ್ಟೋರಿಯಲ್ಲಿ ಒಂದಿಷ್ಟು ಇನ್ ಡೆಪ್ತ್ಗೆ ಹೋಗ್ಬೇಕು. ಅಂದಾಗೆ ಶರತ್ ಪತ್ನಿ ಮತ್ತು ಬಾಲಕೃಷ್ಣ ಒಂದೇ ಕಡೆ ಕೆಲಸ ಮಾಡ್ತಾರೆ. ಅದು ಧರ್ಮಸ್ಥಳದ ಶಾಂತಿವನ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಇದು ಹೇಳಿ ಮಾಡಿಸಿದ ನೇಚರ್ ಕ್ಲಿನಿಕ್. ಇಂತಹ ಸ್ಥಳದಲ್ಲಿ ಶರತ್ ಪತ್ನಿ ಕೆಲಸ ಮಾಡ್ತಿದ್ರು. ಬಾಲಕೃಷ್ಣನಿಗೂ ತನ್ನ ಪತ್ನಿಗೂ ಅನೈತಿಕ ಸಂಬಂಧವಿದೆ ಅಂತ ಭಾವಿಸಿದ್ದ ಶರತ್. ಇದೇ ಕಾರಣಕ್ಕೆ ಬಾಲಕೃಷ್ಣ ಮತ್ತು ಶರತ್ ನಡುವೆ ವೈಮನಸ್ಸು ಬೆಳೆದಿತ್ತು. ಅಷ್ಟೇ ಅಲ್ಲ, ಆಕ್ಸಿಡೆಂಟ್ ಮಾಡೋಕೆ ಕೆಲ ತಿಂಗಳ ಮುಂಚಿನಿಂದಲೇ ಬಾಲಕೃಷ್ಣರನ್ನ ಶರತ್ ಫಾಲೋ ಮಾಡ್ತಿದ್ದ. ಅಷ್ಟೇ ಅಲ್ಲ, ನೇರವಾಗಿ ಬಾಲಕೃಷ್ಣನಿಗೆ ಆಕ್ಸಿಡೆಂಟ್ ಮಾಡಿ ಸಾಯಿಸಿ ಬಿಡ್ತೀನಿ ಅಂತಲೂ ಬೆದರಿಕೆ ಹಾಕಿದ್ದ. ಇದು ನಿಜವಾ ಗೊತ್ತಿಲ್ಲ. ಪೊಲೀಸರ ತನಿಖೆಯೇ ಇದಕ್ಕೆ ಉತ್ತರ ಹೇಳಬೇಕಿದೆ. ಅಂದಾಗೆ ಈ ಬಾಲಕೃಷ್ಣ ಕೇಸು ಯಾಕೆ ಇವತ್ತು ಮುಖ್ಯವಾಗುತ್ತೆ ಅಂತ ನೋಡಿದ್ರೆ ನಾವು 2012ರ
ಸೌಜನ್ಯ ಪ್ರಕರಣವನ್ನು ಒಮ್ಮೆ ಮೆಲುಕು ಹಾಕ್ಲೇಬೇಕು. ಸೌಜನ್ಯ ಧರ್ಮಸ್ಥಳದ SDM ಕಾಲೇಜಿನ ವಿದ್ಯಾರ್ಥಿನಿ. 2012 ಅಕ್ಟೋಬರ್ 9ನೇ ತಾರೀಕು ಕಾಲೇಜಿನಿಂದ ಮನೆಗೆ ಮರಳುತ್ತಿದ್ದ ಸಂದರ್ಭದಲ್ಲೇ ಕಾಣೆಯಾಗಿತ್ತು. ಮರುದಿನ ಆಕೆಯ ಮೃತದೇಹ ಪತ್ತೆಯಾಗಿತ್ತು. ಪ್ರಕರಣದಲ್ಲಿ ನಂತರ ಸಂತೋಷ್ ರಾವ್ ವಿರುದ್ಧ ಆರೋಪ ಹೊರಿಸಲಾಯಿತು. ಆದರೆ ವಿಚಾರಣೆ ಅಂತಿಮವಾಗಿ ನ್ಯಾಯಾಲಯದವರೆಗೆ ಹೋಯಿತು. 2023ರಲ್ಲಿ ಟ್ರಯಲ್ ಕೋರ್ಟ್ ಸಂತೋಷ್ ರಾವ್ ಅವರನ್ನ ಖುಲಾಸೆಗೊಳಿಸಿತ್ತು. CBI ಆ ಖುಲಾಸೆ ವಿರುದ್ಧ ಕರ್ನಾಟಕ ಹೈಕೋರ್ಟ್ಗೆ ಅಪೀಲ್ ಮಾಡಿತ್ತು. 2024 ಆಗಸ್ಟ್ 30ರಂದು ಕರ್ನಾಟಕ ಹೈಕೋರ್ಟ್ ಕೂಡ CBI ಅಪೀಲ್ ಅನ್ನ ತಿರಸ್ಕರಿಸಿ ಅಕ್ವಿಟಲ್ ಅನ್ನ ಉಳಿಸಿತ್ತು. ಹಾಗಾದ್ರೆ ಸೌಜನ್ಯ ಪ್ರಕರಣಕ್ಕೂ ಬಾಲಕೃಷ್ಣ ಪ್ರಕರಣಕ್ಕೂ ಏನ್ ಸಂಬಂಧ? ಈ ಪ್ರಶ್ನೆ ಬರುತ್ತಲೇ ನಮ್ಮ ಎದುರಿಗೆ ಕಾಣೋದು ಈ ಶಾಂತಿವನ. ಅಂದಾಗೆ ಶಾಂತಿವನ ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಡಳಿತಕ್ಕೆ ಒಳಪಟ್ಟ SDM ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾಲಯ. ಸೌಜನ್ಯ ಪ್ರಕರಣದ ಸಂದರ್ಭದಲ್ಲೂ ಶಾಂತಿವನದ ಸುತ್ತಮುತ್ತಲಿನ ಪ್ರದೇಶದ ಬಗ್ಗೆ ಪ್ರಶ್ನೆಗಳು ಎದ್ದಿದ್ದು, ವಿಶೇಷವಾಗಿ CCTV. 2012ರಲ್ಲಿ ಶಾಂತಿವನದ ಗೇಟ್ ಮತ್ತು ಬಸ್ ಸ್ಟಾಪ್ ಸುತ್ತಮುತ್ತ CCTV ವ್ಯವಸ್ಥೆ ಹೇಗಿತ್ತು? ಯಾವ ಪ್ರದೇಶ ಕ್ಯಾಮ್ರಾ ಕವರೇಜ್ನಲ್ಲಿ ಇತ್ತು, ಯಾವ ಪ್ರದೇಶ ಇರಲಿಲ್ಲ? ಈ ಪ್ರಶ್ನೆಗಳು ಪ್ರಕರಣದ ವಿಚಾರಣೆ ವೇಳೆ ಚರ್ಚೆಗೆ ಬಂದಿದ್ವು. ಇದಕ್ಕೆ ಕಾರಣ ಸೌಜನ್ಯ ಮನೆಗೆ ಹೋಗುವ ದಾರಿ ಇರೋದು ಇದೇ ಶಾಂತಿವನದ ಸಮೀಪದಲ್ಲಿ. ಇವತ್ತು ಶಾಂತಿವನ 2012ರಂತಿಲ್ಲ. ಇಲ್ಲಿ ಬಸ್ ಸ್ಟಾಪ್ ಬಂದಿದೆ, ರಸ್ತೆ ಅಗಲೀಕರಣವೂ ಆಗಿದೆ, CCTV ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಸೌಜನ್ಯ ಪ್ರಕರಣ ಇಲ್ಯಾಕೆ ಬಂತಪ್ಪ ಅಂತ ನೋಡಿದ್ರೆ ನಮಗೆ ಎದುರಾಗೋದು ಅದೊಂದು ಹೆಸರು, ಹರೀಶ್ ಮಡಿವಾಳ. ಸೌಜನ್ಯ ಪ್ರಕರಣದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು ಈ ಹೆಸರು. ಸೌಜನ್ಯ ಕೇಸಲ್ಲಿ ಹರೀಶ್ ಮಡಿವಾಳ ಪ್ರಮುಖ ಸಾಕ್ಷಿಯಾಗಿದ್ದವನು. ಈತ ಧರ್ಮಸ್ಥಳದ ಅನ್ನಛತ್ರದಲ್ಲಿ ಕೆಲಸ ಮಾಡ್ತಿದ್ದ. ಸೌಜನ್ಯ ಕೇಸಲ್ಲಿ ಸಂತೋಷ್ ರಾವ್ ಎಂಟ್ರಿ ಕೊಟ್ನಲ್ಲ, ಆಗ ಇದೇ ಹರೀಶ್ ಮಡಿವಾಳ ಸೌಜನ್ಯ ಮತ್ತು ಸಂತೋಷ್ ರಾವ್ ಮಾತಾಡುತ್ತಾ ನಿಂತಿದ್ದನ್ನ ತಾನು ನೋಡಿರೋದಾಗಿ ಸಾಕ್ಷಿ ನುಡಿದಿದ್ದ. ಆದ್ರೆ ಸೌಜನ್ಯ ಪ್ರಕರಣದ ನ್ಯಾಯಾಲಯದ ದಾಖಲೆಗಳನ್ನು ನೋಡಿದಾಗ ಪ್ರಾಸಿಕ್ಯೂಷನ್ ಕೇಸ್ ಒಟ್ಟಾರೆಯಾಗಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮೇಲೆ ನಿಂತಿತ್ತು. ಟ್ರಯಲ್ ಕೋರ್ಟ್ನಲ್ಲಿ ಹಲವು ಸಾಕ್ಷ್ಯಗಳ ವಿಶ್ವಾಸಾರ್ಹತೆ ಬಗ್ಗೆಯೇ ಪ್ರಶ್ನೆಗಳು ಎದ್ದಿತ್ತು. ಹಾಗಾದ್ರೆ ಈಗ ಬಾಲಕೃಷ್ಣ ಪ್ರಕರಣಕ್ಕೂ ಹರೀಶ್ ಮಡಿವಾಳ ಸೌಜನ್ಯ ಕೇಸಲ್ಲಿ ಸಾಕ್ಷಿ ನುಡಿದಿದ್ದಕ್ಕೂ ಏನ್ ಲಿಂಕ್ ಅನ್ನೋದೇ ಇಂಟ್ರೆಸ್ಟಿಂಗ್. ಒಂದು ಕಡೆ 2012ರ ಸೌಜನ್ಯ ಪ್ರಕರಣ, ಮತ್ತೊಂದು ಕಡೆ 2026ರ ಬಾಲಕೃಷ್ಣ ಮೇಲಿನ ಕೊಲೆ ಯತ್ನದ ಆರೋಪ. ಎರಡೂ ಪ್ರಕರಣಗಳಲ್ಲೂ ಒಂದು ಸಾಮಾನ್ಯ ಅಂಶದ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ. ಅದಕ್ಕೆ ಕಾರಣ ಆಕ್ಸಿಡೆಂಟ್ ಆಗಿರೋ ರೀತಿ. ಹೌದು, ಸೌಜನ್ಯ ಕೇಸಿನ ಸಾಕ್ಷಿಯಾಗಿದ್ದ ಹರೀಶ್ ಮಡಿವಾಳ ಮೇಲೂ ಇದೇ ರೀತಿಯ ಆಕ್ಸಿಡೆಂಟ್ ಆಗಿತ್ತು. ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಬೈಕಿನಲ್ಲಿ ಹೊರಟಿದ್ದ ಹರೀಶ್ ರನ್ನ ವಾಹನ ಒಂದು ಗುದ್ದಿ ಪರಾರಿಯಾಗಿತ್ತು. ಆಸ್ಪತ್ರೆಗೆ ದಾಖಲಾಗಿದ್ದ ಹರೀಶ್ ಮಡಿವಾಳ ಕೋಮಾ ತಲುಪಿದ್ರು, ನಂತರ ಸತ್ತೇ ಹೋದ್ರು. ಇದು ಈ ಕಥೆಯ ಅತ್ಯಂತ ದೊಡ್ಡ ಬ್ಯಾಕ್ಗ್ರೌಂಡ್. ಇಷ್ಟಕ್ಕೂ ಹರೀಶ್ ಮಡಿವಾಳ ಸೌಜನ್ಯ ಕೇಸಲ್ಲಿ ಸಾಕ್ಷಿ ನುಡಿದಿದ್ರು. ತಾನು ಸೌಜನ್ಯ ಹಾಗೂ ಸಂತೋಷ್ ಇದೇ ಶಾಂತಿವನದ ಮುಂದೆ ನಿಂತು ಮಾತಾಡ್ತಿರೋದನ್ನ ನೋಡಿದ್ದೀನಿ ಅಂತ ಹೇಳಿದ್ರು. ಅಷ್ಟೇ, ಈ ರೀತಿ ಸಾಕ್ಷಿ ಹೇಳಿ ಬಂದ ಕೆಲವೇ ದಿನಗಳಲ್ಲಿ ಅವರ ಮೇಲೆ ಇದೇ ರೀತಿಯ ಅಟ್ಯಾಕ್ ನಡೆದಿತ್ತು. ಇನ್ನು ಅಟ್ಯಾಕ್ ಮಾಡಿಸಿದ್ದು ಸಂತೋಷ್ ರಾವ್ ಪರ ಇದ್ದ ಹೋರಾಟಗಾರರು ಅಂತಲೂ ಸುದ್ದಿಯಾಗಿತ್ತು. ಇದೀಗ ಬಾಲಕೃಷ್ಣ ಮೇಲೆ ದಾಳಿ ನಡೆದಿದೆ, ಅದು ಕೂಡ ಸೇಮ್ ಟು ಸೇಮ್. ಎರಡು 2026ರಲ್ಲಿ ಸೌಜನ್ಯ ಪ್ರಕರಣದ ಮರು ತನಿಖೆ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೆದಿದೆ. ಜುಲೈ 22ರಂದು ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ CBI ತನಿಖೆಯ ಕುರಿತು ಗಂಭೀರ ಪ್ರಶ್ನೆಗಳನ್ನ ಕೇಳಿತ್ತು. ತನಿಖಾಧಿಕಾರಿ ಕ್ರೈಮ್ ಸೀನ್ಗೆ ಹೋಗಿದ್ದಾರ, ಹಿಂದಿನ ತನಿಖೆಯನ್ನೇ ಅವಲಂಬಿಸಿದಾರ, ಸ್ವತಂತ್ರವಾಗಿ ತನಿಖೆ ನಡೆದಿದೆಯಾ ಎಂಬ ಪ್ರಶ್ನೆಗಳು ನ್ಯಾಯಾಲಯದ ಮುಂದೆ ಬಂದವು. ರಾಜ್ಯ ಸರ್ಕಾರ ಅಗತ್ಯವಿದ್ರೆ SIT ತನಿಖೆಗೆ ಸಿದ್ಧವಿದೆ ಅಂತ ತಿಳಿಸಿತು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನ ರಿಸರ್ವ್ ಮಾಡಿತ್ತು. ಅಂದ್ರೆ 14 ವರ್ಷಗಳ ಹಿಂದಿನ ಪ್ರಕರಣ ಮತ್ತೆ ದೇಶದ ಅತ್ಯುನ್ನತ ನ್ಯಾಯಾಲಯದ ಮುಂದೆ ನಿಂತಿದೆ. ಇಂತಹ
ಇಂತಹ ಸಂದರ್ಭದಲ್ಲಿ ಧರ್ಮಸ್ಥಳದ ಅದೇ ಪರಿಸರಕ್ಕೆ ಸಂಬಂಧಿಸಿದ ವ್ಯಕ್ತಿಯೊಬ್ಬರ ಮೇಲೆ ನಡೆದಿರುವ ಹೊಸ ಕೊಲೆ ಯತ್ನದ ಆರೋಪ ಸ್ವಾಭಾವಿಕವಾಗಿಯೇ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ. ಬಾಲಕೃಷ್ಣರ ಮೇಲೆ ದಾಳಿ ನಡೆದಿರುವುದು ನಿಜ. ದಾಳಿ ನಡೆಸಿದ ಶರತ್ ಬಂಧನವಾಗಿರುವುದು ಸತ್ಯ. ಆದ್ರೆ ಈ ದಾಳಿಗೂ ಸೌಜನ್ಯ ಪ್ರಕರಣದೊಂದಿಗೆ ನೇರ ಸಂಪರ್ಕವಿದೆ ಅನ್ನೋದು ಇನ್ನೂ ಸಾಬೀತಾಗಿಲ್ಲ. ಅದೇ ರೀತಿ ಬಾಲಕೃಷ್ಣರನ್ನ ಮೌನಗೊಳಿಸೋಕೆ ಯಾರಾದರೂ ಸಂಚು ರೂಪಿಸಿದ್ದಾರೆ ಅನ್ನೋದು ಕೂಡ ಈಗ ಆರೋಪದ ಹಂತದಲ್ಲಿದೆ. ಹೀಗಾಗಿ ತನಿಖೆ ಈಗ 3 ದಿಕ್ಕಿನಲ್ಲಿ ಮುಖ್ಯವಾಗುತ್ತೆ. 1, ದಾಳಿಯ ನಿಜವಾದ ಉದ್ದೇಶ ಏನು? 2, ಶರತ್ ಒಬ್ಬನೇನಾ ಇನ್ನು ಯಾರಾದರೂ ಇದಾರ? 3, ಈ ಪ್ರಕರಣದಲ್ಲಿ ಹೊರಬರುವ ಯಾವುದೇ ಹೊಸ ಮಾಹಿತಿ 2012ರ ಸೌಜನ್ಯ ಪ್ರಕರಣದ ಹಳೆಯ ಪ್ರಶ್ನೆಗಳಿಗೆ ಬೆಳಕು ಚೆಲ್ಲುತ್ತೆ. ಈ 3 ಪ್ರಶ್ನೆಗಳಿಗೆ ಉತ್ತರ ಸಿಕ್ಕರೆ ಇದು ಕೇವಲ ಒಂದು ಕೊಲೆ ಯತ್ನದ ಪ್ರಕರಣ ಆಗಿರುವುದಿಲ್ಲ. ಬಹುಶಃ 14 ವರ್ಷಗಳಿಂದ ಉತ್ತರ ಹುಡುಕ್ತಿರುವ ಒಂದು ಹಳೆಯ ಪ್ರಕರಣದ ಹೊಸ ಬಾಗಿಲು ಆಗ್ಬೋದು. ಆದ್ರೆ ಆ ಬಾಗಿಲಿನ ಹಿಂದೆ ಏನಿದೆ ಅದನ್ನ ಹೇಳ್ಬೇಕಾಗಿರೋದು ಪೊಲೀಸ್ ತನಿಖೆ, ಸಾಕ್ಷ್ಯ ಮತ್ತು ನ್ಯಾಯಾಲಯ. ಇದು ಸೌಜನ್ಯ ಪ್ರಕರಣದೊಂದಿಗೆ ಸಂಪರ್ಕ ಹೊಂದಿದೆಯಾ ಅಥವಾ ಇಲ್ವಾ ಅನ್ನುವಂಥದ್ದು ಕೇವಲ ಒಂದು ವೈಯಕ್ತಿಕ ದ್ವೇಷದ ಕಥೆಯ ಅನ್ನೋದು ಮುಂದಿನ ತನಿಖೆಯಿಂದಲೇ ಗೊತ್ತಾಗಬೇಕು. ಇಂತಹ ಇನ್ ಡೆಪ್ತ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.